ಜಮೀರ್ ಅಹಮದ್ ಅವರ ಈ ನಡೆ ಎಲ್ಲ ನೋಡ್ತಾ ಇದ್ರೆ ಅವ್ರಿಗೇನು ಗೊತ್ತಿಲ್ವೇನ್ರಿ? ಎಷ್ಟು ರಾಜಕೀಯ ಮಾಡಿಲ್ಲ ಅವರು, ಯಾರ್ಯಾರ ಜೊತೆ ಕುಂತಿಲ್ಲ ಎದ್ದಿಲ್ಲ. ಕುಮಾರಸ್ವಾಮಿ ಆಯಿತು, ಸಿದ್ದರಾಮಯ್ಯನವರಾಯಿತು, ಈಗ ಡಿ ಕೆ ಶಿವಕುಮಾರ್. ಸೊ ಅವ್ರಿಗೆ ಗೊತ್ತು ಇದರ ಪರಿಣಾಮಗಳು ಏನಾಗುತ್ತೆ, ಜನ ಇದನ್ನ ಹೇಗೆ ಸ್ವೀಕರಿಸಬಹುದು ಮತ್ತು ಬಿಜೆಪಿ ಇದನ್ನ ಯಾವ ರೀತಿ ವಿರೋಧಿಸಬಹುದು ಅಂತ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನೋದು ಜಮೀರ್ ಅಹಮದ್ ಖಾನ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆಗಲಿ, ಮುಜುಗರ ಆಗಲಿ. ಬಿಜೆಪಿ ಇದನ್ನ ಡೆಫಿನೆಟ್ಲಿ ಇದನ್ನ ಯಾವ ಲೆವೆಲ್ ಅಂದ್ರೆ ಅವರು ಪಾಕಿಸ್ತಾನಕ್ಕೆ ಲಿಂಕ್ ಮಾಡ್ತಾರ. ಅವರು ಮಾಡ್ಯಾರ. ಇವತ್ತು ಸುರೇಶ್ ಯಾರು ಮೋಹನ್ ಭಾಗವತ್ ಅವರು ಹೇಳಿದಾರಲ್ಲ, ಕೇಳ್ರಿ ಮೇಡಮ್, ದೇಶ ಅಂತ ಹೇಳ್ಬೇಡಿ ಅಂತ, ಹಾಗಾಗಿ ಲಿಂಕ್ ಮಾಡ್ತಾರೆ. ಸುನಿಲ್ ಕುಮಾರ್ ಅವರು ಪಾಕಿಸ್ತಾನಕ್ಕೆ ಲಿಂಕ್ ಮಾಡಿದ್ದಾರೆ. ಗೊತ್ತು ಜಮೀರ್ ಅಹಮದ್ ಖಾನ್ ಹಿಂಗೆಲ್ಲ ಆಗತ್ತೆ ಅಂತ. ಇಲ್ಲ ಮೇಡಮ್, ಮೋಸ್ಟ್ಲಿ ಅವ್ರು ಏನಾದ್ರು ಒಂದ್ ಕಾಲು ಹೊರಗಿರ್ಗಿ ಇಟ್ಟಿದಾರ ಮೇಡಮ್. ನಾನೊಂದ್ ವಿಚಾರ ಹೇಳ್ತೀನಿ. ಅಲ್ಲ, ಅವ್ರು ಏನಾದ್ರು ಒಂದ್ ಕಾಲು ಹೊರಗಿಟ್ಟಿದಾರ ಅಂತ ಮೇಡಮ್. ಅವ್ರಿಗೆ ನಾನು ಅದನ್ನೇ ಹೇಳಿದೆ, ಅವ್ರು ಮತ್ತಷ್ಟು ಸೂಕ್ಷ್ಮಮತಿ ಆಗಿರ್ಬೇಕಾಗಿತ್ತು, ಹತ್ರದವ್ರಿಗೆ ಸಂವೇದನಾಶೀಲತೆ ಇರ್ಬೇಕಾಗಿತ್ತು ಅಂತ ಅದನ್ನೇ ಹೇಳಿದ್ದು. ಅವ್ರಿಗೆ ಈ ಪಾಯಿಂಟ್ ಕಡೆ ಗಮನನೆಲ್ಲ ಅವ್ರ ಹತ್ರ ಇದ್ದಿದ್ದು, ನನಗೆ ಉಸ್ತುವಾರಿ ಬೇಡ ಅನ್ನುವಂತ ಒಂದು ಇದು ಮಾತ್ರ, ಧಿಕ್ಕರಿಸುವಿಕೆ ಮಾತ್ರ. ಅದೊಂದು ಶಿವಕುಮಾರ್ ಅವರ ನೇತೃತ್ವನೇ ಒಪ್ಕೊಳ್ತಾ ಇಲ್ಲ ಮೇಡಮ್ ಅವರು. ಡೇ ಒಂದಿಂದನೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಣ ಅಂತ ಗಾಳಿ ಆ ಕಡೆನೂ ಬೀಸಿರ್ಬೋದು ಬೀಸಿರ್ಬೋದು, ಯಾರಿಗ್ ಗೊತ್ತು. ಅಲ್ಲ, ಒಂದ್ ನಿಮಿಷ. ನೀವು ಸಿದ್ದರಾಮಯ್ಯ ಸಿಎಂ ಆಗಿರುವಷ್ಟು ಕಾಲ ನೀವು ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಹೇಳ್ತಾ ಇದ್ರು? ಸಿಎಂ ಸ್ಥಾನ ಖಾಲಿ ಇಲ್ಲ, ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಬಿಟ್ಟು ಬಿಡ್ಲಾರ್ದಂಗೆ ಸಿದ್ದರಾಮಯ್ಯನವರ ಪರವಾದಂತಹ ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ದು ಬೇರೆ ಯಾರು ಅಲ್ಲ, ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲಾಯ್ತು, ಇಮಿಡಿಯೇಟ್ ಮ್ಯೂಸಿಕಲ್ ಚೇರ್ ಶಿಫ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ. ಇವತ್ತು ತಮಗೆ ಬಯಸಿದ್ದು ಸಿಗ್ಲಿಲ್ಲ ಅಂದ್ರೆ ಅವ್ರು ಮತ್ತೆ ಹಳೆ ದೇವ್ರ ಪಾದನೆ ಗತಿ ಅಂತ ಹೋದ್ರು ಹೋಗ್ಬೋದು ಮೇಡಮ್, ಹೇಳಕ್ಕಾಗಲ್ಲ. ನೀವು ಆತರ ಯಾವ್ದಕ್ಕೂ ಹೇಳ್ಬೇಡಿ, ಅವರಲ್ಲಿ ತುಂಬಾ ಒಳ್ಳೆಯ ಗುಣಗಳಿದೆ, ಅದು ಎಲ್ಲವೂ ಇಲ್ಲ ಅಂತ ನಾನು ಹೇಳಿಲ್ಲ ಮೇಡಮ್. ನಾನು ಹೇಳುದು, ನೀವು ಹೇಳಿದ್ರಿ ಅವರ ಆಫೀಸ್ ನೋಡಿ ಮೇಡಮ್, ಅಲ್ಲಿ ಯಾವ್ದಾದ್ರು ಎಷ್ಟು ದಾನ ಮಾಡ್ತಾರೆ ಮೇಡಮ್. ಅದಕ್ಕೂ ರಾಜಕೀಯವಾದಂತಹ ಮೂಲ ಕಾಂಗ್ರೆಸ್ಸಿಗರು ಹೊರ ಕಾಂಗ್ರೆಸ್ಸಿಗರು ಅಂತ ಯಾರು ಹೇಳಿಲ್ಲ. ಗುರುತಿಸ್ಕೊಂಡಿರೋರು ಆಚೆ ತಳ್ಳೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ವಲಸಿಗರು ಅಂತ ಅಂದ್ಬಿಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಾವು ಗಮನಿಸಬೇಕು. ಜಮೀರ್ ಅಹಮದ್ ಖಾನ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯನವರ ಬಣದಲ್ಲಿ ಯಾರೆಲ್ಲ ಅವರನ್ನ ಆಲ್ರೆಡಿ ಅವರ ಬಹಳ ದೊಡ್ಡ ಗೌರವ ಯಾವ್ದಿಲ್ಲ, ಅದನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ದೇಶ ವಿರೋಧಿಗಳು ಅಂತಾನೆ ಹೇಳ್ಬೇಕಲ್ಲ, ದೇಶದ್ರೋಹಿಗಳು. ಅದ್ರಲ್ಲಿ ಯಾವ್ದೋ ಒಳ್ಳೆ ಗುಣ ಹೇಳ್ಬಿಟ್ರೆ ಮಾತಾಡಕ್ ಬಿಡಿ. ನಮ್ಮ ದೇಶದ ಧ್ವಜವನ್ನು ಹಾರಿಸಲಿಕ್ಕೆ ವಿರೋಧ ಮಾಡ್ತೀವಿ ಅಂತಂದ್ರೆ ಉತ್ಕರ್ಷ್ ಔಟರ್ 1930 ಲಾಹೋರ್ ನದಿ ಡಿಕ್ಲರೇಷನ್ ಘೋಷಣೆಯಲ್ಲಿ ರಾವಿ ನದಿ ದಂಡೆ ಮೇಲೆ ಜವಾಹರ್ಲಾಲ್ ನೆಹರು ಇದೇ ತಿರಂಗವನ್ನ ಧ್ವಜಾರೋಹಣ ಮಾಡಿದಾಗ ಇವರ ಸರಸಂಘ ಚಾಲಕ ಅವ್ರು ಏನು ಹೇಳಿದ್ರು, ಪ್ರಥಮ ಸರಸಂಘ ಚಾಲಕ ಅವರು ಹೇಳಿದ್ದು ನಾವು ಭಗವದ್ ಧ್ವಜವನ್ನು ಹಾರಿಸಬೇಕು ಅಂತ ಹೇಳಿರುವಂತದ್ದು. ನೆಕ್ಸ್ಟ್ 1947 ಸೆಪ್ಟೆಂಬರ್ ನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೂಡ ಮೇಡಮ್ ನೆಹರು ಅವರ ಮಂತ್ರಿ ಮಂಡಲದಲ್ಲಿ ಅವರು ಇದ್ರು, ಆದ್ರೂ ಅವರು ಹಾರಿಸಿರುವಂತದ್ದು ಭಗವದ್ ಧ್ವಜವನ್ನ. ಆಮೇಲೆ ಮೇಡಮ್ ದಿ ಆರ್ಗನೈಸರ್ ಪತ್ರಿಕೆ ಹೇಳುತ್ತೆ, ತಿರಂಗ ಅನ್ನುವಂಥದ್ದು ಅಪಶಕುನ, ಭಾರತದ ಸಂಸ್ಕೃತಿ ಅಲ್ಲ, ಅನ್ನುವಂಥದ್ದು ಅಪಶಕುನ. ಅದು ಬಿಡಿ ಮೇಡಮ್, ಮುಂದಕ್ಕೆ ಬನ್ನಿ, ಈಗ ಬನ್ನಿ. ಎರಡು 2002ರಲ್ಲಿ 3 ಜನ ಹುಡುಗರು ಹೋಗಿ ಬಲವಂತವಾಗಿ ಧ್ವಜ ಹಾರಿಸಿದ್ರು RSS ಕಚೇರಿ ಮೇಲೆ. ಅವರನ್ನು ಜೈಲಿಗೆ ಹಾಕಿಸಿದ್ರು, ಪೊಲೀಸ್ ವಿಧಾನಸೌಧದಲ್ಲಿ ಯಾವುದೋ ಒಂದು ಶತ್ರು ದೇಶಕ್ಕೆ ಜಿಂದಾಬಾದ್ ಹೇಳಿದವರಿಗೆ ಏನ್ ಆಕ್ಷನ್ ತಗೊಂಡಿದ್ರೆ ಹೇಳ್ರಿ. ನಿಮಗೆ ಪಾಕಿಸ್ತಾನದ ಜಪ ಅಲ್ಲಿಗೆ ಹೋಗಿ ನಾವು ಅವ್ರ ಹೆಸರು ಹೇಳೋಕೆ ನಾಚಿಕೆ ಆಗುತ್ತೆ. ಅಂತವ್ರದ್ದು ಜಪ ಮಾಡ್ತಾ ಇರೋದು ನೀವು, ಅದಕ್ಕೆ ಏನ್ ಆಕ್ಷನ್ ತಗೊಂಡಿದ್ರೆ ಹೇಳಿ. ಹೇಳಿ, ಕಾಂಗ್ರೆಸ್ ಅವ್ರಿಗಿಂತ ಜಾಸ್ತಿ ಪಾಕಿಸ್ತಾನ ಜಪ ಮಾಡೋದು ಬಿಜೆಪಿ. ಹೇಳಕ್ಕೂ ಬಯಸಲ್ಲ, ನಾವು ಅದ್ರ ಹೇಳಕ್ಕೆ ತಗೊಳ್ಳಲ್ಲ. ಬಯಲು ಮಾಡ್ತಾ ಇದೀವಿ. APJ ಅಬ್ದುಲ್ ಕಲಾಂ, ನಿಸಾರ್ ಅಹಮದ್ ರಂತವ್ರು ಆದರ್ಶ ಆಗ್ಬೇಕು ಮುಸ್ಲಿಂ ಸಮಾಜಕ್ಕೆ. ಮೇಡಮ್, ಐ ಕಂಡೆಮ್ ದಿಸ್.
ಏನ್ ಕಂಡ ಮೇಡಮ್ ನೀವು ಯಾರು ಆದರ್ಶ ಇವ್ರು ಯಾರು ಏನು ಮುಸ್ಲಿಂ ಮುಸ್ಲಿಂ community ಕಮ್ಯುನಿಟಿಗೆ ಮುಸ್ಲಿಂ ಸಮಾಜಕ್ಕೆ ಆದರ್ಶ ಯಾರಾಗಬೇಕು ಅಂದ್ರೆ ಎಪಿಜೆ ಅಬ್ದುಲ್ ಕಲಾಂ, ನಿಸಾರ್ ಅಹಮದ್. ಅಲ್ಲ ಹೌದು ದೇಶ correct ಇದೆ. ಇರೋದು. ಅವ್ರ ಪ್ರಶ್ನೆ ಕರೆಕ್ಟ್ ಇದೆ. ನೀವ್ ಮುಸ್ಲಿಂ ಯಾರು ನಾಯಕರಿಗೆ ಯಾರು ಆದರ್ಶ ಆಗ್ಬೇಕು ಅಂತ ಹೇಳಕ್ ನೀವ್ ಯಾರು? ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ದಾರೆ. ಅಲ್ಲ, ಒಂದ್ ನಿಮಿಷ. ಹಾಗೆ ಹೇಳಕ್ ಹೋಗ್ಬೇಡಿ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಒಂದು ಮೆಸೇಜ್ ತಪ್ಪೇನಿದೆ? ಆಯ್ತು ಆಯ್ತು ಮೇಡಮ್ ಆಯ್ತು ಮೇಡಮ್ ಖಂಡಿತವಾಗ್ಲೂ ಗಾಂಧೀಜಿನೂ ನಮ್ಮ ಆದರ್ಶ. ಅಬ್ದುಲ್ ಕಲಾಂ ರನ್ನ ನಿಮಗಿಂತ ಹೆಚ್ಚು ನಾವು ಆದರ್ಶವಾಗಿ ನೋಡ್ತೀವಿ. ಆಯ್ತು 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 Yes. ಒಂದ್ ನಿಮಿಷ ಉತ್ಕರ್ಷ್ ಅವ್ರೆ, ಹಾಗಾದ್ರೆ ಹಿಂದೂಗಳಿಗೆ ಯಾರ ಆದರ್ಶಪ್ರಾಯರಾಗಬೇಕು? ಹಿಂದೂಗಳಿಗೆ ಅನೇಕ ಜನ ಇದ್ದಾರೆ. ಗಾಂಧಿ ಇದ್ದಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಾರೆ, ವಿನಾಯಕ ದಾಮೋದರ್ ಸಾವರ್ಕರ್ ಇದ್ದಾರೆ, ಅನೇಕ ಜನ ಇದ್ದಾರೆ. ಆದಿ ಶಂಕರಾಚಾರ್ಯರು ಇದ್ದಾರೆ, ಬಸವಣ್ಣ ಇದ್ದಾರೆ, ಕನಕದಾಸರು ಇದ್ದಾರೆ, ಅನೇಕ ಜನ ಇದ್ದಾರೆ. ಕ್ರಿಶ್ಚಿಯನ್ರಿಗೆ ಕ್ರಿಶ್ಚಿಯನ್ರಿಗೆ ಅವ್ರ ದೇವ್ರು ಜೀಸಸ್ ಕ್ರೈಸ್ಟ್ ಅನೇಕ ಜನ ಇದಾರಲ್ವಾ? ಅವ್ರಲ್ಲ ಸರ್, ದೇವ್ರಲ್ಲ ಸರ್. ಅಲ್ಲ ಒಂದ್ ನಿಮಿಷ ತಡ್ರಿ ನೋಡ್ರಿ, ಅಲ್ಲ ದೇವ್ರಲ್ಲ, ಮನುಷ್ಯರು ಯಾರಾದ ಮನುಷ್ಯರು ಅವ್ರು ಯಾರೋ ಆದರ್ಶವಾಗಿ ಇಟ್ಕೊಂಡಿರ್ತಾರೆ. ಯಾರು ಹೇಳಿ? ನೀವು ಎಲ್ಲರಿಗೂ ಹೇಳ್ತಿರಲ್ಲ, ನೀವು ಪುಕ್ಸಟ್ಟೆ ಎಲ್ರಿಗೂ ಎಲ್ಲರೂ ಆದರ್ಶನೇ. ಅಲ್ಲಲ್ಲ, ಪುಕ್ಸಟ್ಟೆ ಅಲ್ಲ ಮೇಡಮ್, ಕ್ರಿಶ್ಚಿಯನ್ಸ್ಗೂ ಕೊಡ್ರಿ, ಅತ್ಯಂತ ಗೌರವವಾಗಿ ನಡೆಸ್ಕೊಂಡಿದ್ ಎಲ್ಲಾ ಕಮ್ಯುನಿಟಿಗೂ. ಒಂದ್ ನಿಮಿಷ, ಎಲ್ಲಾ ಕಮ್ಯುನಿಟಿಗೂ ಎಲ್ಲ ಸಮಾಜಗಳ ಬಗ್ಗೆ ಗೌರವ ಇದೆ ನಮಗೆ. ನನಗೂ ಅಷ್ಟೇ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈಗ ಉತ್ಕರ್ಷ್ ಎಲ್ಲಾ ಕಮ್ಯುನಿಟಿಗೂ ನೀವು ಯಾರ ಆದರ್ಶ ಪ್ರಾಯರಾಗಿರ್ಬೇಕು ಅಂತ ತುಂಬಾ ಪುಕ್ಸಟ್ಟೆ ಸಲಹೆ ಕೊಡ್ತಾ ಇದೀರಿ. ಈಗ ಹೌದು, ಮುಸಲ್ಮಾನರಿಗೆ ಅಬ್ದುಲ್ ಕಲಾಂ ಅವರೆಲ್ಲ ಆಗ್ಬೇಕು, ಹಿಂದೂಗಳಿಗೂ ಹೇಳಿದ್ರಿ. ಕ್ರಿಶ್ಚಿಯನ್ರಿಗೆ ಯಾರು? ಅಲ್ಲ, ಕ್ರಿಶ್ಚಿಯನ್ರಲ್ಲೂ ಅನೇಕ ಜನ ಸೇವೆ ಯಾರು ಹೇಳಿ? ಒಂದ್ ಎರಡು ಹೆಸರು ಹೇಳಿ. ಯಾರು ಅವ್ರಿಗೆ ಗೊತ್ತಿರುತ್ತೆ. ತೆರೇಸಾ ಇದ್ದಾರೆ, ಅನೇಕ ಜನ ಇದ್ದಾರೆ. ಅವ್ರ ಆದರ್ಶವಾಗಿ ಆಗ್ಬೇಕು ಅಂತ ಒಳ್ಳೆಯವ್ರನ್ನ ಆದರ್ಶ. ಜೈನರಿಗೆ ಅಲ್ಲ, ನೀವು ಈ ತರ ಜೈನರಿಗೂ ಅನೇಕ ಜನ ಇದ್ದಾರೆ, ಅನೇಕ ಜನ ಇದ್ದಾರೆ. ಅಮಿತ್ ಶಾ ಇದ್ದಾರೆ. ಅಲ್ಲ, ಇರ್ಬೋದು, ಖಂಡಿತವಾಗ್ಲೂ. ನಾನು ಹೇಳಿದ್ ನಿಮ್ಗೆ ನಾನು ಪ್ರಶ್ನೆ ಕೇಳ್ಬೇಕು. ಒಳ್ಳೆಯವ್ರ ಆದರ್ಶ ಮಾತಾಡ್ತೀನಿ.